ಬ್ಯಾಕ್ ಟು ಮೈ ಚಾನೆಲ್. ನಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಂದ್ರೆ ಎಲ್ಲಾರು ಕೇಳ್ತಿದ್ರಿ ಸೀರೆದು ಪ್ರೈಸ್ ಹೇಳಿ ಅಂತ. ಜೊತೆಗೆ ಮೈಸೂರು ಸಿಲ್ಕ್ ಸೀರೆನ ಕೆ ಸೈಸಿನ ಅಂತ ಬೇರೆ ಕೇಳ್ತಾ ಇದ್ರಿ. ಅದಕ್ಕೆಲ್ಲದಕ್ಕೂ ಇವತ್ತು ಉತ್ತರ ಕೊಡೋಣ ಅಂತ ಬಂದಿದ್ದೀನಿ. ಇದಿಷ್ಟು ಕೂಡ ಮೈಸೂರು ಸಿಲ್ಕ್ ಅಲ್ಲ, ಇದು ಕ್ರೇಪ್ ಸಿಲ್ಕ್. ಇದಿಷ್ಟು ಸ್ಯಾರೀಸ್ ಮೈಸೂರು ಸಿಲ್ಕ್. ಬನ್ನಿ ಒಂದೊಂದಾಗಿ ಹೇಳ್ತೀನಿ. ಜೊತೆಗೆ ಪ್ರೈಸ್ ಅಪ್ರಾಕ್ಸಿಮೇಟ್ ಆಗಿ ನನಗೆ ಗೊತ್ತಿಲ್ಲ. ತುಂಬಾ ಹಳೆ ಸೀರೆಗಳು, ಹಳೇದು ಅಂತಂದ್ರೆ ಒಂದು 7 to 8 years ಆಗಿದೆ. ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ನನಗೆ ಸೀರೆ ಬೆಲೆ ನೆನಪಿಲ್ಲ, ಹಂಗಾಗಿ ಅಪ್ರಾಕ್ಸಿಮೇಟ್ ಆಗಿ ಹೇಳ್ತೀನಿ. ಇದು ಮೊದಲನೇದಾಗಿ ಕ್ರೇಪ್ ಸಿಲ್ಕ್. ಇದ್ರ ಪ್ರೈಸ್ ಬಂದು ಒಂದು 8 ರಿಂದ 9 ಸಾವಿರ ಅಂತ ಅನ್ಕೋತೀನಿ. ಇದು ಸ್ವಲ್ಪ ಕಡಿಮೆ. ಇದು ಅಷ್ಟೇ, ಇದು ಕ್ರೇಪ್ ಸಿಲ್ಕ್. ಇದನ್ನು ಅಷ್ಟೇ, ಇದು ಒಂದು 9 ರಿಂದ 10 ವರ್ಷನೇ ಆಗಿದೆ ಈ ಸೀರೆ ತಗೊಂಡು. ಇದು ಅವಾಗ ಒಂದು 4,500 5,000 ಇರಬೇಕು ಫ್ರೆಂಡ್ಸ್. ಅದ್ರಲ್ಲೇ ಇದೊಂದು ಚೆಕ್ಸ್. ಇದ್ರ ಪ್ರೈಸ್ ಬಂದು ಎಕ್ಸಾಕ್ಟ್ ಆಗಿ ಗೊತ್ತು, ಯಾಕಂದ್ರೆ ಇದು ನನ್ನ ತಂಗಿ ಮದುವೆ ಟೈಮಲ್ಲಿ ಬೇಕು ಅಂತ ಅಂದ್ಬಿಟ್ಟು ತಗೊಂಡಿದ್ದು. ಇದ್ರ ಪ್ರೈಸ್ ಬಂದು 7,500. ಇದಂತೂ ಒಂದು 15 ವರ್ಷ. ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿರ್ಲಿಲ್ಲ, ಯಾಕಂದ್ರೆ ಅಕ್ಕನ ಮನೇಲಿ ಯಾವ್ದೋ ಒಂದು ಫಂಕ್ಷನ್ಗೆ ಹೋಗಿದ್ದಾಗ ಅಕ್ಕನ ಮನೇಲೆ ಬಿಟ್ಟು ಬಂದಿದ್ದೆ. ಇದು ಒಂದು 10 ರಿಂದ 15 ವರ್ಷ ಹಳೆ ಸಾರಿ. ಇದ್ರ ಪ್ರೈಸ್ ಬಂದು 3,500. ಯಾಕಂದ್ರೆ ನಾನು ತುಂಬಾ ಚೆನ್ನಾಗಿ ನೆನಪಿದೆ ಎಷ್ಟು ಕೊಟ್ಟಿದ್ದೆ ಅಂತ. ನಾನು ಫಸ್ಟ್ ಮೈಸೂರು ಸಿಲ್ಕ್ ಕ್ರೇಪ್ ತಗೊಂಡಿದ್ದು ಇದೇ ಸೀರೆ, ಹಂಗಾಗಿ ಇದ್ರ ಎಕ್ಸಾಕ್ಟ್ ಪ್ರೈಸ್ ಗೊತ್ತು, 3,500. ಇದು ನಾನು ಚನ್ನಪಟ್ಟಣದಲ್ಲಿ ತಗೊಂಡಿದ್ದು. ವುಮೆನ್ಸ್ ಡೇ ಇತ್ತು ಅವತ್ತು. ಜೊತೆಗೆ 10% ಡಿಸ್ಕೌಂಟ್ ಏನೋ ಇತ್ತು, ಹಂಗಾಗಿ ಇದು 2 ಸೀರೆಗಳನ್ನ ತಗೊಂಡೆ. ಇದು ಪ್ರೈಸ್ ಬಂದು 28,000 ಏನೋ ಇತ್ತು. 10% ಡಿಸ್ಕೌಂಟ್ ಹೋಗಿ ನನಗೆ ಸ್ವಲ್ಪ ಕಡಿಮೆಗೆ ಸಿಕ್ತು. ಇದು 2 ಸೀರೆ, ಗ್ರೀನ್ ಮತ್ತೆ ಇದೊಂದು ಆರೆಂಜ್. ಇದು 2 ಸೀರೆಗಳು ಪ್ಯೂರ್ ಮೈಸೂರು ಸಿಲ್ಕ್. ಹಂಗೆ ಇದನ್ನು ಕೂಡ ಅಷ್ಟೇ, ಇದು ಪ್ಯೂರ್. ಇದನ್ನು ಅಪ್ರಾಕ್ಸಿಮೇಟ್ ಒಂದು 20 ರಿಂದ 21 ಸಾವಿರ ಇರ್ಬೇಕೇನೋ ಅನ್ಸುತ್ತೆ. ಇದು ಪ್ಯೂರ್ ಮೈಸೂರು ಸಿಲ್ಕ್. ಇದು ಡಬಲ್, ಇದು 2 ಕಲರ್ ಇದೆ, ಕಾಂಬಿನೇಷನ್ ಇದೆ, ಕಾಂಟ್ರಾಸ್ಟ್ ಇದೆ, ಬ್ಲಾಕ್ ಅಂಡ್ ಪಿಂಕ್. ಇದು ಅಷ್ಟೇ ಪ್ಯೂರ್ ಮೈಸೂರು ಸಿಲ್ಕ್. ಇದು ಸ್ಮಾಲ್ ಬಾರ್ಡರ್. ಇದು ಅಷ್ಟೇ ಒಂದು 18 ರಿಂದ 19 ಸಾವಿರ ಅಂತ ಅನ್ಕೋತೀನಿ. ಇದು ಅಷ್ಟೇ. ಇದು ನಾವು ಎಲ್ಲೋ ಟ್ರಿಪ್ ಏನೋ ಹೋಗಿದ್ವಿ, ಕೇರಳ ಟ್ರಿಪ್ ಹೋಗಿ ಬರ್ಬೇಕಾದ್ರೆ ಮೈಸೂರಲ್ಲಿ ನಾನು ನನ್ನ ಫ್ರೆಂಡ್ ಇಬ್ರು ಹೋಗಿ ತಗೊಂಡ್ ಬಂದಿದ್ದು. ಇದು ಅಷ್ಟೇ ಒಂದು 24 ಸಾವಿರ ಏನೋ ಕೊಟ್ಟಿದ್ದೆ ಅಂತ ಅನ್ಸುತ್ತೆ. ಇದು ಅಷ್ಟೇ ಒಂದು 3 ರಿಂದ 4 ವರ್ಷ ಆಯ್ತು ಫ್ರೆಂಡ್ಸ್. ಥ್ಯಾಂಕ್ ಯು. ಇವತ್ತು ನಿಮ್ನೆಲ್ಲಾ ಪ್ರಶ್ನೆಗಳಿಗೂ ನಾನು ಆನ್ಸರ್ ಮಾಡಿದೀನಿ ಅಂತ ಅನ್ಕೋತೀನಿ. ನನ್ನ ಮೋಸ್ಟ್ ರಿಕ್ವೆಸ್ಟೆಡ್ ಇನ್ನೊಂದೆರಡು ಕಮೆಂಟ್ ಬಂದಿದ್ದೇನು ಅಂತಂದ್ರೆ, ನಿಮ್ದು ಬ್ಲೌಸ್ ಡಿಸೈನ್ ನ ಡೀಟೇಲ್ ಆಗಿ ತೋರಿಸಿ ಅಂತ ಹೇಳ್ತಿದ್ದೀರಾ. ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ಚಾನೆಲ್ ನ ನೋಡ್ತಾ ಇರಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.